ಸದನದಲ್ಲಿ ಬೆತ್ತಲಾದ ಮೀಡಿಯಾ. ಮುಸುಕುದಾರಿ ಹೇಳಿದಾನಂತೆ ಯಾರೋ ನನ್ನ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ. ಶೀಘ್ರ ವರದಿ ನೀಡಿ ಅಂತ ಹೇಳ್ಬಹುದಷ್ಟೇ. ಎಷ್ಟು ಸಡಿಲ ನಾಲಿಗೆ ಕೆಲಸಗಳು ಅನ್ನೋದನ್ನ ಗೃಹ ಸಚಿವರ ಹೇಳಿಕೆ ಬಯಲು ಮಾಡಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅನ್ನೋ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಈ ಪ್ರಕರಣ ರಾಜ್ಯದಾದ್ಯಂತ ಭಾರಿ ಸದ್ದು ಮಾಡ್ತಾ ಇದ್ದಂತೆ ಎಲ್ಲರ ಕಣ್ಣು ಧರ್ಮಸ್ಥಳದತ್ತ ನಿಟ್ಟಿತ್ತು. ರಾಜ್ಯ ಬಿಜೆಪಿ ನಾಯಕರೆಲ್ಲ ಧರ್ಮಸ್ಥಳಕ್ಕೆ ತೆರಳೋ ಮೂಲಕ ಧರ್ಮಸ್ಥಳ ಚಲೋವನ್ನು ಶುರು ಮಾಡಿಕೊಂಡಿದ್ರು. ಅನಾಮಿಕ ನೀಡಿದಂಥ ದೂರಿನ ಅನ್ವಯ ಕೇಸ್ ದಾಖಲಾಗಿ SIT ಅಧಿಕಾರಿಗಳು ತೀವ್ರ ತನಿಖೆಯಲ್ಲಿ ತೊಡಗಿದ್ದಾರೆ. ಅನಾಮಿಕ ತೋರಿಸಿದಂಥ ಬಹುತೇಕ ಜಾಗಗಳಲ್ಲಿ ಕಳೆಬರ ಸಿಗದ ಹಿನ್ನೆಲೆ ಇದೀಗ SIT ಅಧಿಕಾರಿಗಳು ಮತ್ತೆ ಅನಾಮಿಕನನ್ನ ವಿಚಾರಣೆ ನಡೆಸ್ತಿದ್ದಾರೆ. ಈ ಮಧ್ಯೆ ಮೀಡಿಯಾ ಅನ್ನೋ ಮುಖವಾಡ ಹಾಕೊಂಡು ಆರೋಪಿಗಳ ರಕ್ಷಣೆ ಮಾಡ್ತಾ ಇದೆ ಅನ್ನೋ ಆರೋಪ ಹೊತ್ತಿರುವಂತಹ ಗೋಧಿ ಮೀಡಿಯಾಗಳಲ್ಲಿ ಒಂದು ಬ್ರೇಕಿಂಗ್ ಸುದ್ದಿ ಬರುತ್ತೆ. ಅದು ಅನಾಮಿಕ ಉಲ್ಟಾ ಹೊಡೆದಿದ್ದಾನೆ ಅಂತ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದು, ಮುಸುಕುದಾರಿ ಹೇಳಿದಾನಂತೆ ಯಾರೋ ನನ್ನ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ. ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಹಿಟ್ ಅಂಡ್ ರನ್ ಮಾಡಬಾರ್ದು ಅಂತ ವಿಜಯೇಂದ್ರ ಕೂಡ ಹೇಳಿದ್ದಾರೆ. ಈ ಸಂಬಂಧ ವಿಜಯೇಂದ್ರ ಮಾತಾಡಿ, ಮುಸುಕುದಾರಿ ಧರ್ಮಸ್ಥಳ ವಿಚಾರದಲ್ಲಿ ಪ್ರಚಾರ ತೆಗೆದುಕೊಂಡು ರಾಜ್ಯ ಸರ್ಕಾರ SIT ಸ್ಥಾಪನೆ ಮಾಡೋ ಮಟ್ಟಕ್ಕೆ ಹೋಗಿತ್ತು. ಧರ್ಮಸ್ಥಳ ಮಂಜುನಾಥೇಶ್ವರ ವಿಚಾರದಲ್ಲಿ ಅಪಪ್ರಚಾರ ನಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ಚರ್ಚೆಯಾಗಿತ್ತು. CM ಶನಿವಾರ SIT ರಚಿಸಲ್ಲ ಅಂತ ಅಂದಿದ್ರು, ರವಿವಾರ SIT ರಚನೆ ಮಾಡ್ತೇನೆ ಅಂತಂದ್ರು. CM ಅಭಿಪ್ರಾಯ ಬದಲಾಗೋಕೆ ಯಾರು ಒತ್ತಡ ಹಾಕಿದ್ರು? ಸದನದ ಗಮನಕ್ಕೆ ಇದೆಲ್ಲವನ್ನ ತರಬೇಕು ಅಂತ ಒತ್ತಾಯಿಸಿದ್ರು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಯಾರೋ ಒಂದು ಗುಂಪು ಬಂದು ನಮ್ಮ ಮೇಲೆ ಒತ್ತಡ ಹಾಕಿದ್ರು ಅಂತ ಮುಸುಕುದಾರಿ ಈಗ ಹೇಳ್ತಾ ಇದ್ದಾನೆ. ಇದರಿಂದ ಕೋಟ್ಯಾಂತರ ಭಕ್ತರಿಗೆ ನೋವಾಗಿದೆ ಅಂತ ಹೇಳಿದ BY ವಿಜಯೇಂದ್ರ, ರಾಜ್ಯ ಸರ್ಕಾರ ಹಿಟ್ ಅಂಡ್ ರನ್ ಆಗಬಾರ್ದು, ಎಲ್ಲದರ ಬಗ್ಗೆ SITಗೆ ಹೇಗೆ ಗುಂಡಿ ಅಗ್ಯೋದು ಅಂತ ತನಿಖೆ ಮಾಡಿತ್ತು, ಅದೇ ರೀತಿಯ ಮುತುವರ್ಜಿಯಲ್ಲಿ ಈ ಬಗ್ಗೆ ಕೂಡ ತನಿಖೆ ಆಗಬೇಕು. ಯಾರು ಒತ್ತಡ ಹಾಕಿದ್ರು? ಎಡಪಂಥೀಯರ, ದೂರುದಾರ ಹಾಗೂ ಅವನ ಹಿಂದೆ ಇರೋರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಇವರು ಕೂಡ ನ್ಯೂಸ್ ಚಾನೆಲ್ಗಳಲ್ಲಿ ಬಂದಿರುವಂಥ ಸುದ್ದಿಯನ್ನ ನಂಬಿಕೊಂಡೇ ಆಗ್ರಹ ಮಾಡಿರೋದು. ಆದರೆ ರಿಯಾಲಿಟಿ ಬೇರೆನೇ ಇತ್ತು. ತನಿಖೆ ನಡೀತಾ ಇದೆ. ಈ ಹಂತದಲ್ಲಿ ಏನು ಹೇಳೋಕ್ಕೂ ಸಹ ಆಗೋದಿಲ್ಲ. ಸರ್ಕಾರಕ್ಕೆ ಮಧ್ಯಂತರ ವರದಿ ಬಂದಿಲ್ಲ. SITಗೆ ಕಾಲಮಿತಿ ನಿಗದಿಪಡಿಸೋಕ್ಕಾಗೋದಿಲ್ಲ. ಶೀಘ್ರ ವರದಿ ನೀಡಿ ಅಂತ ಹೇಳಬಹುದಷ್ಟೇ. ತನಿಖೆಗೆ ವಿಪಕ್ಷಗಳು ಸಹಕರಿಸಬೇಕು ಅಂತ ಸದನದಲ್ಲಿ ಪರಮೇಶ್ವರ್ ಹೇಳ್ತಾರೆ. SIT ರಚನೆ ಮಾಡೋಕೆ ಮುಖ್ಯಮಂತ್ರಿ ಮನೆಗೆ ಪ್ರಗತಿಪರರು, ನಗರ ನಕ್ಸಲರು ಹೋಗಿ ಒತ್ತಡ ಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ ಅಂತ ಪತ್ರಿಕೆಗಳಲ್ಲಿ ಬಂದಿದೆ. ಈಗ ದೂರುದಾರ ನನಗೆ ಮನೆ ಹಣ ಕೊಡ್ತೇವೆ ಅಂತ ಆಮಿಷ ಒಡ್ಡಿದ್ರು ಅಂತ ಹೇಳಿದ್ದಾನೆ ಅಂತ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದೆ ಅಂತ R ಅಶೋಕ್ ಕೂಡ ತಿಳಿಸಿದ್ರು. ಪ್ರತಿಪಕ್ಷ ಹಾಗೂ ಆಡಳಿತ ಪಕ್ಷದ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆ ಸ್ಪಷ್ಟೀಕರಣ ನೀಡಿದಂತ ಪರಮೇಶ್ವರ್, ನಾನು ಅತ್ಯಂತ ಜವಾಬ್ದಾರಿಯಿಂದ ಉತ್ತರ ನೀಡಿದ್ದೇನೆ. ತನಿಖೆ ನಡೆಯೋ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಸಾರ್ವಜನಿಕವಾಗಿ ಚರ್ಚಿಸೋಕೆ ತಿಳಿಸೋಕೆ ಸಾಧ್ಯ ಇಲ್ಲ, ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಉತ್ತರ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಹಾಗೇನೆ ತನಿಖೆ ಮುಗಿಯೋವರೆಗೆ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರು ಧರ್ಮಸ್ಥಳದ ಬಗ್ಗೆ ಹೇಳಿಕೆ ನೀಡೋದನ್ನ ನಿಲ್ಲಿಸಿದ್ರೆ ಸತ್ಯ ಹೊರಗೆ ಬರೋಕ್ ಸಾಧ್ಯ ಆಗತ್ತೆ. ನಾವೇನ್ ಹಿಂದೂಗಳಲ್ವಾ? ಧರ್ಮಸ್ಥಳದ ಬಗ್ಗೆ ನಮಗೂ ಅಪಾರ ಗೌರವವಿದೆ. ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದೇವೆ. ಆತ್ಮಸಾಕ್ಷಿಯಿಂದಾನೇ SIT ರಚನೆ ಮಾಡಿದ್ದೇವೆ. ರಾಜ್ಯದ ಜನರ ಎದುರು ಸತ್ಯವನ್ನ ತರ್ತೇವೆ ಅಂತ ಪರಮೇಶ್ವರ್ ಹೇಳ್ತಾರೆ. ಮಾಹಿತಿದಾರನ ವಿಚಾರಣೆ ಮೂಲಕ ಗುರುತಿಸಲಾದ ಪ್ರತಿ ಜಾಗದಿಂದ ಎಕ್ಸ್ಯೂಮ್ ಮಾಡಿದಂತಹ ಮಣ್ಣು ಮತ್ತು ಸಿಕ್ಕಿದಂತಹ ಮೂಳೆ ಇತ್ಯಾದಿ ಮಾದರಿಗಳನ್ನೆಲ್ಲವನ್ನು ಸಹ FSL ವಿಶ್ಲೇಷಣೆಗೆ ಕಳಿಸಿದ್ದೇವೆ. ಅಲ್ಲಿಂದ ವರದಿ ಬಂದ ಬಳಿಕ ತನಿಖೆ ಮುಂದುವರೆದು ನಿಜವಾಗ್ಲೂ ಏನ್ ನಡೆದಿದೆ ಅನ್ನೋದು ಬಹಿರಂಗಗೊಳ್ಳುತ್ತೆ ಅಂತ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ. ಯಾವುದೇ ಪ್ರಕರಣದ ವಿಚಾರಣೆ ನಡೆಯೋದು ಹೀಗೇನೆ. ಪ್ರಥಮ ಮಾಹಿತಿದಾರ ವ್ಯಕ್ತಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಕಾಯ್ದೆಯಡಿ ಹೇಗೆ ರಕ್ಷಣೆ ನೀಡಬೇಕು ಅಂತ ಜಿಲ್ಲಾ ನ್ಯಾಯಾಲಯದ ನಿರ್ದಿಷ್ಟ ಸಮಿತಿ ಆದೇಶ ನೀಡಿರುವ ಬಗ್ಗೆಯೂ ಸಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ. ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಸ್ಪಷ್ಟೀಕರಣ ಭೀಮನ ಬಗ್ಗೆ ಈಗಾಗಲೇ ಮೀಡಿಯಾಗಳು ಕೊಡ್ತಾ ಇರೋ ಬ್ರೇಕಿಂಗ್ ನ್ಯೂಸ್ ಅನ್ನ ಸುಳ್ಳು ಅಂತ ಸಾಬೀತು ಮಾಡಿದೆ. ಇಷ್ಟೊಂದು ಸುಳ್ಳು ಹೇಳಿ ಸಾಕ್ಷಿ ದೂರುದಾರ ಭೀಮನ ಬಗ್ಗೆ ಅಪಪ್ರಚಾರ ಮಾಡೋ ದರ್ದು ಈ ಮೀಡಿಯಾಗಳಿಗೆ ಯಾಕೆ ಬಂದಿದೆ ಅನ್ನೋದು ಪ್ರಶ್ನೆ. ಹೀಗೆ ಮಾತಾಡಿ ಅಂತ ಮೀಡಿಯಾಗಳನ್ನ ಯಾರಾದ್ರೂ ಕೊಂಡುಕೊಂಡಿದ್ದಾರಾ? ಅಥವಾ ಹೀಗೆ ಮಾತಾಡಿದ್ರೆ ಏನೋ ಉಪಯೋಗ ಆಗತ್ತೆ ಅನ್ನೋದು ಮೀಡಿಯಾಗಳಿಗೆ ಗೊತ್ತಿದ್ಯಾ? ಇದೆಲ್ಲ ನಾವು ಸಾಮಾನ್ಯವಾಗಿ ಕೇಳಲೇಬೇಕಾದಂಥ ಪ್ರಶ್ನೆ. ಯಾಕಂದ್ರೆ ಸಾಮಾಜಿಕ ವಲಯಗಳಲ್ಲೂ ಸಹ ಜನರು ಸಹ ಈ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇನ್ನು ನಿನ್ನೆ ಸದನದಲ್ಲಿ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ವೈರಲ್ ಆದ ವಿಚಾರವನ್ನು ತೆಗೆದು ದೊಡ್ಡ ದೊಡ್ಡ ಮಾತುಗಳನ್ನಾಡಿದಂಥ ಬಿಜೆಪಿ ಈಗ ತೆಪ್ಪಗಾಗಿದೆ.
ಅದೇ ರೀತಿ SIT ಮೂಲಗಳಿಂದ ಮಾಹಿತಿ ಅಂತ ದೊಡ್ಡ ದೊಡ್ಡ ಬ್ರೇಕಿಂಗ್ ಹಾಕೊಂಡಿದ್ದಂತಹ ಮೀಡಿಯಾ ಹೌಸ್ಗಳಿಗೆ ಪರಮೇಶ್ವರ್ ಕೊಟ್ಟ ಉತ್ತರ ತೆಪ್ಪಗಾಗುವಂತ ಮಾಡಿದೆ. ಎಲ್ಲಾ ನವರಂಗಿ ಡಿಯರ್ ಮೀಡಿಯಾಗಳು ಸಹ ಬೆತ್ತಲಾಗಿದೆ. ಇನ್ನು ಈ ಧರ್ಮಸ್ಥಳ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ಯಾರಿಗೂ ಅನುಮಾನನೇ ಇರಬಾರ್ದು. ನ್ಯಾಯ ಸಿಗಬೇಕಿದ್ರೆ ನ್ಯಾಯ ವ್ಯವಸ್ಥೆಗೆ ಮುಕ್ತವಾಗಿ ಕೆಲಸ ಮಾಡೋಕ್ ಬಿಡಬೇಕು. ಮಾಧ್ಯಮ ಏನಾದ್ರೂ ಮಾಡೋದಿದ್ರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬಹುದಿತ್ತು. ಅಂಥದ್ದೊಂದು ಅಮೂಲ್ಯ ಅವಕಾಶವನ್ನು ಈಗ ಗೋಧಿ ಮೀಡಿಯಾಗಳು ಕಳ್ಕೊಂಡಿದ್ದಾರೆ. ವದಂತಿಗಳು, ಪರ ವಿರುದ್ಧ, ಸೋಷಿಯಲ್ ಮೀಡಿಯಾ ಬರಹಗಳು, ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಮೌನವಾಗಿದ್ದವರ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಎಲ್ಲಾನು ಎಷ್ಟು ಸಡಿಲು ನಾಲಿಗೆಯ ಕೆಲಸಗಳು ಅನ್ನೋದನ್ನ ಗೃಹ ಸಚಿವರ ಹೇಳಿಕೆ ಬಯಲು ಮಾಡಿದೆ. ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾದ ಕೆಸರೆರ ಚಾಟೆಗಳು ಇಡೀ ಘಟನೆಯ ನರೇಟಿವ್ ಅನ್ನೇ ಒಂದು ಧಾರ್ಮಿಕ ಸ್ಥಳದ ಅಪಪ್ರಚಾರ ಅನ್ನೋ ರೀತಿ ಬದಲಾಗುವಂತೆ ಮಾಡಿದಂತೂ ಸುಳ್ಳಲ್ವೇ ಅಲ್ಲ. ಸೊ ಇವೆಲ್ಲ ನ್ಯಾಯ ವ್ಯವಸ್ಥೆಗೆ ಯಾವುದೇ ರೀತಿಯಲ್ಲಿ ಪೂರಕ ಅಲ್ಲ ಮತ್ತು ಇದು ಸಂವಿಧಾನದಲ್ಲಿ ನಂಬಿಕೆ ಇರುವವರು ವ್ಯವಹರಿಸಬೇಕಾದಂಥ ರೀತಿನೂ ಅಲ್ಲ. ಸುದ್ದಿಯ ನಿಖರತೆ, ವಾಸ್ತವ ಅರಿದೇನೆ ಜನರ ದಿಕ್ಕು ತಪ್ಪಿಸುವಂತ ಇಂಥ ಮಾತುಗಳ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಕಾನೂನಿನಲ್ಲಿ ಅವಕಾಶ ಇಲ್ವಾ ಹಾಗಾದ್ರೆ? ಅಥವಾ ಯಾರಾದ್ರೂ ದೂರು ಕೊಡ್ಬೇಕಾ? ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಇದೇ ಮೀಡಿಯಾಗಳ ಕರ್ತವ್ಯ ಅಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.